ಡಿಕೆಶಿ ಪದಗ್ರಹಣ ಸಮಾರಂಭಕ್ಕೆ ಲೋಕಭವನ ರೆಡಿಯಾಗಿದೆ. ಪೊಲೀಸ್ ಸರ್ಪಗಾವಲಿನಲ್ಲಿ ಭದ್ರಕೋಟೆಯಾದ ಲೋಕಭವನ. ಡಿಕೆಶಿ ಪದಗ್ರಹಣ ಸಮಾರಂಭಕ್ಕೆ ಲೋಕಭವನ ರೆಡಿ. ಭದ್ರತೆಯೊಂದಿಗೆ ಪೊಲೀಸ್ ಸರ್ಪಗಾವಲಿನಲ್ಲಿ ಭದ್ರಕೋಟೆಯಾದ ಲೋಕಭವನ. ಸೆಕ್ಯೂರಿಟಿ ಪರ್ಪಸ್ ಎಲ್ಲವನ್ನ ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಲೋಕಭವನ ಮುಂಭಾಗದಲ್ಲಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಇರಲೇಬೇಕು. ಲೋಕಭವನದ ಮುಂದೆ ಅಂತಿಮ ಹಂತದ ಭದ್ರತೆ ಪರಿಶೀಲನೆ. ಡಾಗ್ ಸ್ಕ್ವಾಡ್ ಮತ್ತು ಬಾಂಬ್ ಸ್ಕ್ವಾಡ್ನಿಂದ ಭದ್ರತೆ ಪರಿಶೀಲನೆ. ರಾತ್ರಿ 12 ಗಂಟೆಯಿಂದಲೇ ಲೋಕಭವನ ಮುಂಭಾಗದ ರಸ್ತೆ ಬಂದ್ ಆಗಿದೆ. ಲೋಕಭವನಕ್ಕೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಆಗಮನವನ್ನ ಮಾಡಿದ್ರು. ಭದ್ರತೆ ಪರಿಶೀಲನೆ ನಡೆಸುತ್ತಿರುವಂತಹ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಡಿಕೆಶಿ ಪದಗ್ರಹಣ ಸಮಾರಂಭಕ್ಕೆ ಲೋಕಭವನ ರೆಡಿಯಾಗಿದೆ. ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಪೊಲೀಸ್ ಸರ್ಪಗಾವಲು, ಸೆಕ್ಯೂರಿಟಿ ಪರ್ಪಸ್ ಏನೇನೆಲ್ಲ ನಿಯೋಜನೆ ಮಾಡ್ಕೊಳ್ಬೇಕು ಎಲ್ಲವನ್ನ ಕೂಡ ನಿಯೋಜನೆ ಮಾಡಿದ್ದಾರೆ. ಇನ್ನು ಕಮಿಷನರ್ ಸೀಮಂತ್ ಕುಮಾರ್ ಸಹಿತ ಬಂದು ಅಲ್ಲಿ ಪರಿಶೀಲನೆ ಮಾಡುವಂಥದ್ದು ಎಲ್ಲವನ್ನ ಕೂಡ ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಬಾಂಬ್ ಸ್ಕ್ವಾಡ್ ಅನ್ನ ತರಿಸಿರುವಂಥದ್ದು ಎಲ್ಲ ರೀತಿಯಾದಂಥ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಭದ್ರತೆಯ ಪರಿಶೀಲನೆ ನಡೀತಾ ಇದೆ, ಚೆಕಿಂಗ್ ನಡೀತಾ ಇದೆ. ಇನ್ನು ಕಮಿಷನರ್ ಸೀಮಂತ್ ಕುಮಾರ್ ರಾತ್ರಿ 12 ಗಂಟೆಯಿಂದಲೇ ಲೋಕಭವನ ಮುಂಭಾಗದ ರಸ್ತೆ ಬಂದ್ ಆಗಿದೆ. ಇದೀಗ ಲೋಕಭವನದ ಮುಂದೆ ನಮ್ಮ ಪ್ರತಿನಿಧಿ ಅರುಣ್ ವಾಕ್ ಥ್ರೂ ಮಾಡಿದ್ದಾರೆ. ಯಾವ ರೀತಿಯಾಗಿ ಅಲ್ಲಿ ಭದ್ರತೆ ಇದೆ, ಯಾವ ರೀತಿಯಾಗಿ ಸಿದ್ಧತೆ ಇದೆ ಅನ್ನುವಂಥ ಕುರಿತಾಗಿ ನೋಡ್ಕೊಂಡ್ ಬರೋಣ. ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಂಜೆ 4 ಗಂಟೆಗೆ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥದ್ದು. ಲೋಕಭವನದ ಮುಂಭಾಗ ಭಾರಿ ಭದ್ರತೆಯನ್ನ ಸಹ ಪೊಲೀಸರು ಕೈಗೊಂಡಿರುವಂಥದ್ದು. ಪಾಸ್ ಇದ್ದವರಿಗೆ ಮಾತ್ರ ಒಳಗಡೆ ಎಂಟ್ರಿ ಅಂತ ಈಗಾಗಲೇ ಘೋಷಣೆ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ನಾನು ಲೋಕಭವನ ಮುಂಭಾಗ ಇದೀನಿ, ನೋಡ್ತಾ ಇರ್ಬೋದು ಯಾವ ರೀತಿಯ ಭದ್ರತೆಯನ್ನ ಇಲ್ಲಿ ಪೊಲೀಸರು ಕೈಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಪಾಸ್ ಇದ್ದವರಿಗೆ ಮಾತ್ರ ಇಲ್ಲಿನ ಸಿಬ್ಬಂದಿಗಳು ಹೊರಗಡೆ ಬಿಡ್ತಾ ಇರುವಂಥದ್ದು. 12 ಗಂಟೆ ನಂತರ ಈ ಒಂದು ರಸ್ತೆ ಸಂಪೂರ್ಣವಾಗಿ ಬಂಧನ ಮಾಡಿರ್ತಾರೆ. ಯಾವುದೇ ಕಾರಣಕ್ಕೂ ಸಹ ಬೇರೆ ಯಾರಿಗೂ ಸಹ ಒಂದು ಸಾರ್ವಜನಿಕರ ಓಡಾಟಕ್ಕೆ ಒಂದು ಅವಕಾಶ ಇರೋದಿಲ್ಲ. ಅದ್ರ ಜೊತೆಗೆ ಏನಂದ್ರೆ ಪಾಸ್ ಇದ್ದವರು ವಿವಿಧ ರೀತಿಯ ಪಾಸ್ಗಳಿರುತ್ತೆ, ಅವರು ಮಾತ್ರ ಈ ಒಂದು ರಾಜಭವನದ ಒಳಗಡೆ ಬರೋಕ್ಕೆ ಎಂಟ್ರಿ ಇರುತ್ತೆ. ಯಾರು ಕಾರಿನ ಪಾಸ್ ಒಳಗಡೆ ಇರೋದಿಲ್ಲ. ಹಾಗಾಗಿ ಅಂಥವ್ರಿಗೆ ಪೊಲೀಸ್ ತಿಮ್ಮಯ್ಯ ಸರ್ಕಲ್ ಏನಿರುತ್ತೆ, ಸೊ ಅಲ್ಲಿಂದ ಅವರಿಗೆ ಎಲೆಕ್ಟ್ರಿಕಲ್ ವೆಹಿಕಲ್ ಏನಿರುತ್ತೆ, ಸೊ ಅದರಲ್ಲಿ ಬಂದು ಕರ್ಕೊಂಡ್ಬಂದು ಇಲ್ಲಿಂದ ಡ್ರಾಪ್ ಅನ್ನು ಮಾಡುವಂಥ ಕೆಲಸವನ್ನ ಮಾಡಕ್ಕೆ ಮುಂದಾಗಿರುವಂಥದ್ದು. ಅದ್ರ ಜೊತೆಗೆ ಈಗಾಗಲೇ ಭದ್ರತೆ ಪರಿಶೀಲನೆ ಮಾಡಿರುವಂಥದ್ದು. ವಂಶೀಕೃಷ್ಣ ಏನಿದ್ದಾರೆ ಅಡಿಷನಲ್ ಕಮಿಷನರ್ ಅವರು ಬಂದು ಭದ್ರತೆಯನ್ನ ಪರಿಶೀಲನೆ ಮಾಡಿರುವಂಥದ್ದು. ಅದ್ರ ಜೊತೆಗೆ ಏನಂದ್ರೆ ಡಾಗ್ ಸ್ಕ್ವಾಡ್ ಇರ್ಬೋದು, ಮತ್ತೆ ಬಾಂಬ್ ಸ್ಕ್ವಾಡ್ ಇರ್ಬೋದು, ಮತ್ತೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಈ ಒಂದು ಲೋಕಭವನ ಮುಂಭಾಗ ಮಾಡ್ಕೊಂಡಿರುವಂಥದ್ದು. ಅದ್ರ ಜೊತೆಗೆ ಏನಂದ್ರೆ ಸಾರ್ವಜನಿಕರಿಗೆ 12 ಗಂಟೆಯಿಂದ ಈ ರಸ್ತೆ ಬಂದ್ ಆಗುತ್ತೆ. ಅದ್ರ ಜೊತೆಗೆ ಏನಂದ್ರೆ ರಸ್ತೆ ಬಂದಾದ ನಂತರ ಯಾವುದೇ ರೀತಿಯಂಥ ವ್ಯವಸ್ಥೆಗಳು ಇಲ್ಲಿ ಇರೋದಿಲ್ಲ. ಅದ್ರ ಜೊತೆಗೆ ಈಗಾಗಲೇ ಫೈರ್ ಟೆಂಡರ್ ವೆಹಿಕಲ್ಸ್ ಅನ್ನು ಸಹ, ಎಮರ್ಜೆನ್ಸಿ ಅಗ್ನಿಶಾಮಕ ದಳದ ವಾಹನಗಳನ್ನು ಸಹ ಇಲ್ಲಿ ನಿಲ್ಲಿಸಿಕೊಂಡಿರುವಂಥದ್ದು. ಈ ಒಂದು ಮುಂಭಾಗದ ರಸ್ತೆ ಏನಿದೆ, ಈ ಒಂದು ರಸ್ತೆ ಸಂಪೂರ್ಣವಾಗಿ 12 ಗಂಟೆ ನಂತರ ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಅದಾದ ನಂತರ ಸಾರ್ವಜನಿಕರಿಗೆ ಯಾವುದೇ ರೀತಿಯಂಥ ಒಂದು ವ್ಯವಸ್ಥೆ ಇಲ್ಲಿ ಇರೋದಿಲ್ಲ. ರಾತ್ರಿ 8 ಗಂಟೆ ತನಕ ಈ ಒಂದು ರಸ್ತೆ ಇಲ್ಲಿ ವಾಹನಗಳ ಸಂಚಾರ ನಿರ್ಬಂಧ ಮಾಡಿರ್ತಾರೆ. ಅದ್ರ ಜೊತೆಗೆ ಏನಂದ್ರೆ ಸಾರ್ವಜನಿಕರು ಯಾರು ಬರ್ತಾರೆ ಅವ್ರಿಗೆಲ್ಲರೂ ಸಹ 2 ಕಡೆ, ಆ ಕಡೆ ಮತ್ತೆ ಈ ಕಡೆ ಫುಟ್ಪಾತ್ ಏನಿರುತ್ತೆ, ಆ ಫುಟ್ಪಾತ್ ಮೇಲೆ ಏನಿರುತ್ತೆ ಅಲ್ಲಿ ಒಂದು ವ್ಯವಸ್ಥೆನ ಮಾಡಿರುವಂಥದ್ದು. ಸದ್ಯಕ್ಕೆ ಈ ಒಂದು ಲೋಕಭವನದ ಮುಂಭಾಗ ಎಲ್ಲ ರೀತಿಯ ವ್ಯವಸ್ಥೆನ ಮಾಡಿಕೊಂಡಿರುವಂಥದ್ದು. ಅದ್ರ ಜೊತೆಗೆ ಏನಂದ್ರೆ ಸಾರ್ವಜನಿಕರು ವ್ಯವಸ್ಥೆ ಬರ್ತಾರೆ ಅವ್ರಿಗೆಲ್ಲರಿಗೂ ಸಹ ಈ ಒಂದು ಮುಂಭಾಗ ಕೂತ್ಕೊಳ್ಳೋಕೆ ವ್ಯವಸ್ಥೆನ ಮಾಡ್ಕೊಂಡಿರುವಂಥದ್ದು. ಅಲ್ಲಿ ಆ ಫುಟ್ಪಾತ್ ಏನಿರುತ್ತೆ, ಆ ಫುಟ್ಪಾತ್ ಮೇಲೆ ಮತ್ತೆ ಹೊರಗಡೆ ಎಲ್ಲ ರೀತಿಯ ವ್ಯವಸ್ಥೆನ ಸಹ ಮಾಡ್ಕೊಂಡು ಈಗ ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ ಕಮಿಷನರ್ ಅವರು ಸಹ ಬಂದು ಈ ಒಂದು ಲೋಕಭವನ ಮುಂಭಾಗ ಬಂದಿರುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಅದ್ರ ಜೊತೆಗೆ ಏನಂದ್ರೆ ಆ ಲೋಕಭವನದ ಮುಂಭಾಗ ಕಮಿಷನರ್ ಸಹ ಬಂದು ಭದ್ರತೆಯನ್ನ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವೇಗ ನ್ಯೂಸ್, ಬೆಂಗಳೂರು. ನೋಡಿ, ಗಮನಿಸ್ತಾ ಇದ್ದೀವಿ ನಾವು ನೂತನ ಮುಖ್ಯಮಂತ್ರಿಯವರಿಗೆ ಹಾಗೂ ಮಂತ್ರಿಮಂಡಲದ ಸದಸ್ಯರುಗಳಿಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಆಧಾರದ ಸ್ವಾಗತ ಅನ್ನುವಂತಹ ಬೋರ್ಡು. ಹೀಗಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಇದೀಗ HD ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ ದೇವೇಗೌಡರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡಿರುವಂತದ್ದು. ಹೇಳಲಾಗ್ತಾ ಇತ್ತು ಇವತ್ತು ಯಡಿಯೂರಪ್ಪ ಅವರ ಭೇಟಿ ಆಗುತ್ತೆ, ಅದಾದ ನಂತರ ದೇವೇಗೌಡರ ಭೇಟಿ ಮಾಡ್ತಾರೆ ಅಂತ. ಆದ್ರೆ ಚಿಕಿತ್ಸೆ ಇರುವಂತ ಕಾರಣ ಆಸ್ಪತ್ರೆಗೆ ತೆರಳಿದ್ದಾರೆ. ನಾಳೆ ಭೇಟಿ ಮಾಡಬಹುದು ಅಂತ ಹೇಳಲಾಗ್ತಾ ಇತ್ತು. ಬಟ್ ಇವತ್ತೇ ಭೇಟಿ ಮಾಡಿದ್ದಾರೆ ದೇವೇಗೌಡರನ್ನ. ಆಶೀರ್ವಾದ ಪಡೆದುಕೊಂಡಿರುವಂತಹ ಡಿಕೆ ಶಿವಕುಮಾರ್ ರಾಜಕೀಯವಾಗಿ ಹಿರಿಯರು, ಸಾಕಷ್ಟು ಅನುಭವ ಉಳ್ಳವರು.
ಅಂದ್ರೆ ದೇವೇಗೌಡರ ಒಂದು ನಡೆ, ರಾಜಕೀಯ ಅನುಭವ, ಅವರು ನಡ್ಕೊಂಡು ಬಂದಂತಹ ರೀತಿಗಳು, ಜನಗಳು ಅವರಿಗೆ ಕೊಡುವಂತಹ ಬೆಂಬಲ ಆಗಿರ್ಬೋದು, ಎಲ್ಲವೂ ಕೂಡ ನಾವು ಗಮನಿಸಿದ್ದೀವಿ. ಹಿರಿಯ ವ್ಯಕ್ತಿ ಅಂತ ಒಂದು ಇಳಿ ವಯಸ್ಸಿನಲ್ಲೂ ಕೂಡ ಅವರು ಈಗಲೂ ಕೂಡ ತೋರಿಸುವಂತ ರಾಜಕೀಯದ ಬಗ್ಗೆ ತೋರಿಸುವಂತ ಆಸಕ್ತಿ ಆಗಿರ್ಬೋದು, ಅವ್ರು ನಡೆಯುವಂತ ದಾರಿಗಳಾಗಿರ್ಬೋದು, ಎಲ್ಲವೂ ಕೂಡ ನಿಜಕ್ಕೂ ಮಾದರಿ ಅಂತ ಹೇಳ್ಬೋದು. ಡಿ.ಕೆ. ಶಿವಕುಮಾರ್ ಇದೀಗ ಎಚ್.ಡಿ. ದೇವೇಗೌಡರ ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಎಚ್.ಡಿ. ದೇವೇಗೌಡರು ಶಾಲನ್ನ ಹೊದಿಸಿ ಡಿ.ಕೆ.ಶಿಗೆ ಶುಭಾಶಯವನ್ನ ತಿಳಿಸಿರುವಂತದ್ದು ಗಮನಿಸ್ತಾ ಇದ್ವಿ ನಾವು. ಡಿ.ಕೆ. ಶಿವಕುಮಾರ್ ಮುಖದಲ್ಲಿ ಮಂದಹಾಸ. ಎಚ್.ಡಿ. ದೇವೇಗೌಡರು ಕೂಡ ಅಷ್ಟೇ ಒಂದು ಪ್ರೀತಿಯಿಂದ ಡಿ.ಕೆ. ಶಿವಕುಮಾರ್ಗೆ ವೆಲ್ಕಮ್ ಅನ್ನ ಮಾಡಿದ್ದಾರೆ, ಶಾಲನ್ನ ಹೊದಿಸಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಸಹಿತ ಹೂಗೊಚ್ಚವನ್ನ ಕೊಟ್ಟು ದೇವೇಗೌಡರಿಗೆ ಭೇಟಿಯಾಗಿದ್ದಾರೆ.